ಒಂದೂರಲ್ಲಿ ಲಿಂಗಪ್ಪ ಮತ್ತು ಭೀಮಣ್ಣ ಅಂತ ಇಬ್ಬರು ವ್ಯಕ್ತಿಗಳಿದ್ರು. ಲಿಂಗಪ್ಪ ಊರಿನಲ್ಲಿ ದೊಡ್ಡ ವಿದ್ವಾಂಸ. ತಾನು ಎಲ್ಲರಿಗಿಂತ ಹೆಚ್ಚು ಓದಿದ್ದೀನಿ, ತಿಳ್ಕೊಂಡಿದ್ದೀನಿ ಅನ್ನುವಂತಹ ಒಂದು ಅಹಂಕಾರ ಅವರ ತಲೆ ಮೇಲೆ ಕೂತಿತ್ತು. ಯಾರಾದರೂ ತನ್ನನ್ನು ಸರಿಯಾಗಿ ಗೌರವಿಸದೇ ಇದ್ದರೆ ಅವ್ರಿಗೆ ತುಂಬ ಕೋಪ ಬರ್ತಾಯಿತ್ತು. ಅವರಿಗೆ ವಿದ್ಯೆ ಇತ್ತು, ಆದರೆ ಮನಸ್ಸಿನಲ್ಲಿ ಅದಕ್ಕಿಂತ ದ್ವೇಷ, ಅಸೂಯೆ ಮತ್ತು ಅಹಂಕಾರ ತುಂಬಿತ್ತು. ಆದರೆ ಭೀಮಣ್ಣವ್ರು ಹಂಗಲ್ಲ ವೀಕ್ಷಕರೇ. ಅಕ್ಷರ ಜ್ಞಾನ ಇಲ್ಲ ಅಂತ ಅಂದರು, ಒಂದು ಚೂರು ದುರಹಂಕಾರನ ತೋರಿಸ್ತಾ ಇರಲಿಲ್ಲ ಯಾರಿಗೂ. ಒಂದಿನ ಲಿಂಗಪ್ಪ ಅವರು ತಮ್ಮ ಮನೆಯ ಎದುರುಗಡೆ ಕುರ್ಚಿ ಹಾಕೊಂಡು ಕೂತಿದ್ರು. ಹೋಗೋ ಬರೋರೆಲ್ಲರೂ ಅವ್ರಿಗೆ ಗೌರವ ಸಲ್ಲಿಸ್ತಾ ಇದ್ರು. ಆದರೆ ಭೀಮಣ್ಣ ಅವರು ಅದೇ ದಾರಿಲಿ ಹೋದ್ರೂ ಅವರ ಕೆಲಸದ ಒತ್ತಡದಿಂದ ಅವ್ರಿಗೆ ಗೌರವ ಸಲ್ಲಿಸೋಕ್ಕಾಗಲಿಲ್ಲ. ಇದನ್ನು ನೋಡಿ ಲಿಂಗಪ್ಪ ಅವ್ರಿಗೆ ತುಂಬ ಕೋಪ ಬಂತು, ಅಹಂಕಾರ ಏರ್ತು. ಇವ್ರಿಗೆ ಪಾಠ ಕಲಿಸಲೇಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡ್ರು. ಮಾರನೇ ದಿನ ಲಿಂಗಪ್ಪ ಅವರು ಅವರ ಮನೆಯಲ್ಲಿದ್ದಿದ್ದ ಹಳೆ ಕೊಳ್ತೋಗಿರೋವಂತಹ ಒಂದು ಹಣ್ಣುಗಳನ್ನ ತಗೊಂಡು ಒಂದು ತಟ್ಟೆ ಮೇಲಿಟ್ಟು ಅದರ ಮೇಲೆ ಬಟ್ಟೆನ ಮುಚ್ಚಿಟ್ಬಿಟ್ಟು ಒಂದು ಕೆಲಸಗಾರ್ತಿನ ಕರೆದು, ಹೋಗಿ ಈ ಹಣ್ಣುಗಳನ್ನೆಲ್ಲ ನಾನು ಕೊಟ್ಟಿದ್ದೀನಿ ಅಂತ ಭೀಮಣ್ಣ ಅವ್ರಿಗೆ ಕೊಡು ಅಂತ ಹೇಳ್ತಾರೆ. ಆ ಕೆಲಸಗಾರ್ತಿನೂ ಹೋಗಿ ಭೀಮಣ್ಣ ಅವ್ರಿಗೆ ಕೊಡ್ತಾರೆ. ನೋಡಿ, ಲಿಂಗಪ್ಪ ಅವರು ನಿಮ್ಗೆ ಇದನ್ನು ಕೊಟ್ಟಿದ್ದಾರೆ ಅಂತ. ಭೀಮಣ್ಣ ಅವ್ರಿಗೆ ತುಂಬ ಖುಷಿಯಾಗೋಗುತ್ತೆ. ಅಯ್ಯೋ, ಲಿಂಗಪ್ಪ ಅವ್ರು ನನಗೆ ಹಣ್ಣು ಕೊಟ್ರಾ, ಅಯ್ಯೋ ನಾನು ಎಷ್ಟು ಪುಣ್ಯವಂತ, ಅವ್ರಿಗೆ ಧನ್ಯವಾದಗಳು ಅಂತ ಅವ್ರು ಹೇಳಿದ್ರು. ಸ್ವಲ್ಪ ಹೊತ್ತಾಗತ್ತೆ, ಲಿಂಗಪ್ಪ ಅವ್ರು ಕಾಯ್ತಾ ಇರ್ತಾರೆ. ಆಗ ಭೀಮಣ್ಣ ಅವರು ತುಂಬ ಖುಷಿಯಿಂದ, ಧನ್ಯವಾದಗಳು ಗುರುಗಳೇ, ನೀವು ಕೊಟ್ಟಂತಹ ಹಣ್ಣು ತುಂಬ ಚೆನ್ನಾಗಿತ್ತು, ತುಂಬ ರುಚಿಕರವಾಗಿತ್ತು, ಧನ್ಯವಾದಗಳು. ನನ್ನಿಂದ ಏನೇ ಕೆಲಸ ಆದರೂ ನೀವು ಹೇಳಿ, ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ಹೋದರು. ಲಿಂಗಪ್ಪ ಅವ್ರಿಗೆ ಆಶ್ಚರ್ಯ ಆಯಿತು. ಅರೆ, ನಾನು ಕೊಟ್ಟಿದ್ದು ಕೊಳ್ತೋಗಿರೋ ಹಣ್ಣಲ್ವಾ? ಕೊಳ್ತೋಗಿರೋ ಹಣ್ಣನ್ನು ಅಷ್ಟು ರುಚಿಕರವಾಗಿತ್ತು ಅಂತ ಅಂತಾರೆ, ಏನಾಗಿದೆ ಇವನಿಗೆ ಅಂತ ಅನ್ಕೊತಾರೆ. ಆ ದಿನ ಸಂಜೆ ಲಿಂಗಪ್ಪ ಅವ್ರಿಗೆ ತುಂಬ ಹಸಿವು ಸ್ಟಾರ್ಟ್ ಆಗತ್ತೆ. ಹಣ್ಣೇನಾದರೂ ತಿನ್ನೋಣ ಅಂತ ಹೋದಾಗ ಹಣ್ಣು ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿದ್ರು ಒಳಗಡೆ ಕೊಳ್ತೋಗಿರತ್ತೆ ವೀಕ್ಷಕರೇ. ಇದೇನಿದು, ಮೇಲ್ನೋಟಕ್ಕೆ ಇಷ್ಟೊಂದು ಚೆನ್ನಾಗಿದೆ, ಒಳಗಡೆ ಇಷ್ಟೊಂದು ಕೊಳ್ತೋಗಿದೆ ಅಂತ ಅವ್ರು ಆಶ್ಚರ್ಯ ಆಗ್ತಾರೆ. ಹಣ್ಣನ್ನಂತೂ ತಿನ್ನೋಕ್ಕಾಗಲ್ಲ, ಅಡುಗೆ ಆದರೂ ಮಾಡ್ಕೊಂಡು ತಿನ್ನೋಣ ಅಂತ ಅವರು ಅಡುಗೆ ಮನೆಗೆ ಹೋಗಿ ಅನ್ನ ಸಾರನ್ನ ಮಾಡ್ಕೊತಾರೆ. ಅಡುಗೆ ಮಾಡಿಕೊಂಡು ತಟ್ಟೆಗೆ ಹಾಕೋ ಒಳಗೆ ಆ ಅನ್ನ ಹಳಸು ವಾಸನೆ ಬರ್ತಾ ಇರತ್ತೆ. ಅರೇ, ಇದೇನಿದು, ಹಳಸು ವಾಸನೆ ಬರ್ತಿದೆಯಲ್ಲ, ಇವಾಗ ತಾನೇ ಮಾಡಿದ್ನಲ್ಲ ನಾನು ಅಂತ ಅನಿಸುತ್ತೆ. ಆಗ ಅವ್ರಿಗೆ ಒಂದು ದೊಡ್ಡ ಸತ್ಯದ ಅರಿವಾಗತ್ತೆ ವೀಕ್ಷಕರೇ. ನೆನ್ನೆ ನಾನು ಭೀಮಣ್ಣ ಅಂತ ಒಳ್ಳೆ ಪ್ರಾಮಾಣಿಕವಾದಂತಹ ವ್ಯಕ್ತಿಗೆ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಭೀಮಣ್ಣ ಅಂತಹ ಒಂದು ಪ್ರಾಮಾಣಿಕ ಒಳ್ಳೆ ಮನುಷ್ಯನಿಗೆ ಅಂತ ಕೊಳೆತ ಹಣ್ಣನ್ನು ಕೊಟ್ಟಿದ್ದೀನಿ, ಅದರ ಪ್ರತಿಫಲನ ನಾನಿವತ್ತು ಅನುಭವಿಸ್ತಾ ಇದ್ದೀನಿ ಅಂತ ತುಂಬ ಬೇಜಾರು ಮಾಡ್ಕೊತಾರೆ. ಅವರ ಅಹಂಕಾರ, ಅಸೂಯೆ ಎಲ್ಲದೂ ನೆಲ ಕಚ್ಚತ್ತೆ ವೀಕ್ಷಕರೇ. ಭೀಮಣ್ಣ ಅವರ ಮನೆಗೆ ಹೋಗಿ ಭೀಮಣ್ಣ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ. ಭೀಮಣ್ಣ ಅವರೇ, ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಮಾಡಿದ್ದು ತಪ್ಪು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಅಂತಾರೆ. ಭೀಮಣ್ಣ ಅವ್ರಿಗೆ ತುಂಬ ಭಯ ಆಗತ್ತೆ. ಅರೆ ಲಿಂಗಪ್ಪ ಅವರೇ, ನೀವೇನಕ್ಕೆ ಕ್ಷಮೆ ಕೇಳ್ತಿದ್ದೀರಾ? ನೀವೇನು ತಪ್ಪು ಮಾಡಿದ್ದೀರಾ? ದಯವಿಟ್ಟು ಎದ್ದೇಳಿ, ನೀವೆಲ್ಲ ಈ ಥರ ಕಾಲಿಗೆ ಬೀಳ್ಬಾರ್ದು, ಶ್ರೇಯಸ್ಸಲ್ಲ ಅಂತ ಅಂತಾರೆ. ಲಿಂಗಪ್ಪ ಅವರು, ನಿನ್ನೆ ನಾನು ಕೊಟ್ಟಿದ್ದು ಕೊಳೆತ ಹಣ್ಣು, ಅದು ಹೆಂಗೆ ನಿಮಗೆ ಸಿಹಿಯಾದಂತಹ ಹಣ್ಣು ಬಂತು ಅಂತ ನನಗೆ ಗೊತ್ತೇ ಆಗಲಿಲ್ಲ. ನನಗೆ ಇವಾಗ ಅರ್ಥ ಆಗ್ತಾ ಇದೆ, ದೇವರು ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಮಾಡೋದು, ಕೆಟ್ಟವ್ರಿಗೆ ಪಾಠನ ಕಲಿಸ್ದೆ ಸುಮ್ಮನೆ ಇರಲ್ಲ ಅಂತ ಗೊತ್ತಾಯ್ತು ಭೀಮಣ್ಣ ಅವರೇ ಅಂತ ಅಂತಾರೆ. ಭೀಮಣ್ಣ ಅವ್ರಿಗೆ, ಅರೆ ದಯವಿಟ್ಟು ನನ್ನನ್ನು ಕ್ಷಮೆ ಕೇಳಬೇಡಿ, ದೇವರಿಗೆ ಕ್ಷಮೆ ಕೇಳಿ ಅಂತ ಅಂದು ಅವರ ಮನೆಯಲ್ಲಿದ್ದಂತಹ ಒಂದು ಅನ್ನನ ಅವ್ರಿಗೆ ಕೊಡ್ತಾರೆ. ಅವರು ಸಂತೋಷವಾಗಿ ಲಿಂಗಪ್ಪ ಅವರು ಊಟ ಮಾಡ್ತಾರೆ. ಆವತ್ತಿನಿಂದ ಲಿಂಗಪ್ಪ ಅವರು ಯಾವುದೇ ಕಾರಣಕ್ಕೂ ಯಾರಿಗೂ ಅಹಂಕಾರ ತೋರಿಸದೆ ಅವರ ಒಂದು ಜೀವನವನ್ನು ಸರಳ ಜೀವನವಾಗಿ ಬದಲಾಯಿಸ್ಕೊತಾರೆ. ಇದೇ ಪುರಂದರದಾಸರು ತಮ್ಮ ಉಗಾಬೊಗದಲ್ಲಿ ಹೇಳಿರೋದು, ಏನು ಓದಿದರೇನು, ಏನು ಕೇಳಿದರೇನು, ಹೀನ ಗುಣಗಳ ಹಿಂಗದ ಜನರು ಮಾನಾಭಿಮಾನವ ನಿನಗೊಪ್ಪಿಸಿದ ಮೇಲೆ ನೀನೇ ಸಲಹಬೇಕು ಪುರಂದರ ವಿಠಲ ಪುರಂದರ ವಿಠಲ ಅಂತ.
ವೀಕ್ಷಕರೇ, ನೀವು ಎಷ್ಟೇ ಓದಿ ಏನೇ ಮಾಡಿ, ಪುರಾಣ ಪುಣ್ಯಕಥೆಗಳನ್ನ ಕೇಳಿ, ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಮಾತಾಡಿ, ದೊಡ್ಡದಾದಂತಹ ಒಂದು ಪದವಿಗಳನ್ನ ತಗೊಳ್ಳಿ, ನಿಮ್ಮ ವ್ಯಕ್ತಿತ್ವ ಕೆಟ್ಟದಾಗಿದ್ದರೆ ಅದೆಲ್ಲ ವ್ಯರ್ಥವಾಗಿ ಸೊನ್ನೆ ಆಗತ್ತೆ ವೀಕ್ಷಕರೇ. ನಿಮ್ಮ ಹೀನ ಗುಣಗಳು ನಿಮ್ಮ ಇಡೀ ವ್ಯಕ್ತಿತ್ವವನ್ನು ಹಾಳು ಮಾಡುತ್ತೆ. ವೀಕ್ಷಕರೇ, ನಾನು ಹೇಳೋ ಮಾತು ಏನು ಅಂದರೆ, ಯಾರಿಗಾದ್ರೂ ಒಳ್ಳೇದನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದು ಆದರೆ ನಿಮಗೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ಬೇರೆಯವ್ರ ಥರ ಕೆಟ್ಟದನ್ನು ಮಾಡೋಕ್ಕಂತೂ ದಯವಿಟ್ಟು ಹೋಗಬೇಡಿ. ಒಳ್ಳೆಯದನ್ನು ಹರಸಿ, ಕೆಟ್ಟದನ್ನು ದಯವಿಟ್ಟು ಹರಿಸ್ಬೇಡಿ. ಯಾಕಂದರೆ ಪ್ರಾಮಾಣಿಕವಾಗಿ ಸರಳ ಜೀವನವನ್ನು ನಡೆಸ್ಕೊಂಡು ಹೋಗ್ತೀನಿ, ಇಲ್ಲ ದೇಶಕ್ಕೆ ಒಳ್ಳೇದು ಮಾಡ್ತೀನಿ, ಸಮಾಜಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ಹೋಗೋ ವ್ಯಕ್ತಿಗಳಿಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಬಯಸಬೇಡಿ, ಕೆಟ್ಟದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರ ಹಿಂದೆ ಜನರಿಲ್ಲ ಅಂದ್ರೂ ವೀಕ್ಷಕರೇ, ಅವರ ಹಿಂದೆ ಬಲವಾಗಿ ನಿಂತಿರ್ತಾನೆ ದೇವರು. ಒಬ್ರಿಗೆ ಕೆಟ್ಟದನ್ನು ಬಯಸ್ಬೋದು ವೀಕ್ಷಕರೇ, ಅದು ತುಂಬ ಸುಲಭ. ಒಳ್ಳೇದಾಗಲಿ ಅಂತ ಹಾರೈಸಿ, ನಿಮಗೆ ದೇವರು ಹೆಂಗೆ ನಿಮ್ಮ ಜೊತೆ ನಿಂತಿರ್ತಾನೆ ನಿಮಗೆ ಗೊತ್ತಾಗತ್ತೆ ವೀಕ್ಷಕರೇ. ಇದೇ ಇವತ್ತಿನ ಉಗಾಭೋಗದ ಒಂದು ಸಂದೇಶ ವೀಕ್ಷಕರೇ. ಇನ್ನು ಹೆಚ್ಚಿನ ಉಗಾಭೋಗಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹರೇ ಶ್ರೀನಿವಾಸ.